ಹಬ್ಬದ ಸಂಭ್ರಮಾಚರಣೆ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಜನರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿದ್ರು. ಒಂದ್ ರೀತಿಯಲ್ಲಿ ವ್ಯಾಪಾರ ಭರದಿಂದ ಸಾಗ್ತಾ ಇತ್ತು. ಬೆಲೆ ಏರಿಕೆ ಜಾಸ್ತಿ ಇದೆ, ಇದರ ನಡುವೆ ಕೂಡ ವ್ಯಾಪಾರ ಜೋರಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಪರ್ಚೇಸ್ಗೆ ಅಂತ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ ಅಂತ. ಪ್ರತಿ ಬಾರಿ ಹಬ್ಬ ಅಂತ ಬಂದಾಗ ಜನ ಎಲ್ಲ ಹುಡ್ಕೊಂಡು ಬರುವಂತದ್ದೇ ಕೆಆರ್ ಮಾರ್ಕೆಟ್. ಯಾಕಂದ್ರೆ ಫ್ರೆಶ್ ತರಕಾರಿ, ಹಣ್ಣು, ಹೂಗಳೆಲ್ಲ ಸಿಗುತ್ತೆ. ಜೊತೆಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕೂಡ ಕಡಿಮೆ ಅಂತ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಹಬ್ಬದ ಪರ್ಚೇಸ್ ನ ಮಾಡ್ತಾರೆ. ಇನ್ನು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅಂತಹ ರೇಟ್ ಜಾಸ್ತಿ ಏನು ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಂದು 20-30 ರೂಪಾಯಿ ಅಂತರದಲ್ಲಿ ಹೆಚ್ಚಳ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ತರಕಾರಿ ಬೆಲೆ ತುಂಬಾನೇ ಕಮ್ಮಿ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ, ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಬೆಳಗಿನೂ ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗಲೂ ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ನತ್ತ ಬಂದು ವ್ಯಾಪಾರದಲ್ಲಿ ತೊಡಗಿರುವಂತದ್ದು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿನ ಹೊಸ ವರ್ಷದ ಸಂಭ್ರಮ, ಅತಿ ದೊಡ್ಡ ಹಬ್ಬ ಇದು. ಹೀಗಾಗಿ ಈ ಹಬ್ಬದಲ್ಲಿ ಎಲ್ಲಾ ರೀತಿಯ ಪರ್ಚೇಸ್ ನ ಮಾಡಬೇಕು ಅಂತನೂ ಕೂಡ ಜನ ಬರ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದನೂ ಕೂಡ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಪರ್ಚೇಸ್ ನ ಮಾಡ್ತಾರೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಭ್ರಮಾಚರಣೆ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಜನರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿದ್ರು. ಒಂದ್ ರೀತಿಯಲ್ಲಿ ವ್ಯಾಪಾರ ಭರದಿಂದ ಸಾಗ್ತಾ ಇತ್ತು. ಬೆಲೆ ಏರಿಕೆ ಜಾಸ್ತಿ ಇದೆ, ಇದರ ನಡುವೆ ಕೂಡ ವ್ಯಾಪಾರ ಜೋರಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಪರ್ಚೇಸ್ಗೆ ಅಂತ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ ಅಂತ. ಪ್ರತಿ ಬಾರಿ ಹಬ್ಬ ಅಂತ ಬಂದಾಗ ಜನ ಎಲ್ಲ ಹುಡ್ಕೊಂಡು ಬರುವಂತದ್ದೇ ಕೆಆರ್ ಮಾರ್ಕೆಟ್. ಯಾಕಂದ್ರೆ ಫ್ರೆಶ್ ತರಕಾರಿ, ಹಣ್ಣು, ಹೂಗಳೆಲ್ಲ ಸಿಗುತ್ತೆ. ಜೊತೆಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕೂಡ ಕಡಿಮೆ ಅಂತ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಹಬ್ಬದ ಪರ್ಚೇಸ್ ನ ಮಾಡ್ತಾರೆ. ಇನ್ನು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅಂತಹ ರೇಟ್ ಜಾಸ್ತಿ ಏನು ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಂದು 20-30 ರೂಪಾಯಿ ಅಂತರದಲ್ಲಿ ಹೆಚ್ಚಳ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ತರಕಾರಿ ಬೆಲೆ ತುಂಬಾನೇ ಕಮ್ಮಿ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ, ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಬೆಳಗಿನೂ ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗಲೂ ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ನತ್ತ ಬಂದು ವ್ಯಾಪಾರದಲ್ಲಿ ತೊಡಗಿರುವಂತದ್ದು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿನ ಹೊಸ ವರ್ಷದ ಸಂಭ್ರಮ, ಅತಿ ದೊಡ್ಡ ಹಬ್ಬ ಇದು. ಹೀಗಾಗಿ ಈ ಹಬ್ಬದಲ್ಲಿ ಎಲ್ಲಾ ರೀತಿಯ ಪರ್ಚೇಸ್ ನ ಮಾಡಬೇಕು ಅಂತನೂ ಕೂಡ ಜನ ಬರ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದನೂ ಕೂಡ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಪರ್ಚೇಸ್ ನ ಮಾಡ್ತಾರೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಭ್ರಮಾಚರಣೆ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಜನರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿದ್ರು. ಒಂದ್ ರೀತಿಯಲ್ಲಿ ವ್ಯಾಪಾರ ಭರದಿಂದ ಸಾಗ್ತಾ ಇತ್ತು. ಬೆಲೆ ಏರಿಕೆ ಜಾಸ್ತಿ ಇದೆ, ಇದರ ನಡುವೆ ಕೂಡ
ವ್ಯಾಪಾರ ಜೋರಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಪರ್ಚೇಸ್ಗೆ ಅಂತ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ ಅಂತ. ಪ್ರತಿ ಬಾರಿ ಹಬ್ಬ ಅಂತ ಬಂದಾಗ ಜನ ಎಲ್ಲ ಹುಡ್ಕೊಂಡು ಬರುವಂತದ್ದೇ ಕೆಆರ್ ಮಾರ್ಕೆಟ್. ಯಾಕಂದ್ರೆ ಫ್ರೆಶ್ ತರಕಾರಿ, ಹಣ್ಣು, ಹೂಗಳೆಲ್ಲ ಸಿಗುತ್ತೆ. ಜೊತೆಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕೂಡ ಕಡಿಮೆ ಅಂತ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಹಬ್ಬದ ಪರ್ಚೇಸ್ ನ ಮಾಡ್ತಾರೆ. ಇನ್ನು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅಂತಹ ರೇಟ್ ಜಾಸ್ತಿ ಏನು ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಂದು 20-30 ರೂಪಾಯಿ ಅಂತರದಲ್ಲಿ ಹೆಚ್ಚಳ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ತರಕಾರಿ ಬೆಲೆ ತುಂಬಾನೇ ಕಮ್ಮಿ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಬೆಳಗಿನಿಂದ ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗಲೂ ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ನತ್ತ ಬಂದು ವ್ಯಾಪಾರದಲ್ಲಿ ತೊಡಗಿರುವಂತದ್ದು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿನ ಹೊಸ ವರ್ಷದ ಸಂಭ್ರಮ, ಅತಿ ದೊಡ್ಡ ಹಬ್ಬ ಇದು. ಹೀಗಾಗಿ ಈ ಹಬ್ಬದಲ್ಲಿ ಎಲ್ಲಾ ರೀತಿಯ ಪರ್ಚೇಸ್ ನ ಮಾಡಬೇಕು ಅಂತನೂ ಕೂಡ ಜನ ಬರ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದನೂ ಕೂಡ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಪರ್ಚೇಸ್ ನ ಮಾಡ್ತಾರೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಭ್ರಮಾಚರಣೆ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಜನರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿದ್ರು. ಒಂದ್ ರೀತಿಯಲ್ಲಿ ವ್ಯಾಪಾರ ಭರದಿಂದ ಸಾಗ್ತಾ ಇತ್ತು. ಬೆಲೆ ಏರಿಕೆ ಜಾಸ್ತಿ ಇದೆ, ಇದರ ನಡುವೆ ಕೂಡ ವ್ಯಾಪಾರ ಜೋರಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿ ಜನ ಕೆಆರ್ ಮಾರ್ಕೆಟ್ ನತ್ತ ಪರ್ಚೇಸ್ಗೆ ಅಂತ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ ಅಂತ. ಪ್ರತಿ ಬಾರಿ ಹಬ್ಬ ಅಂತ ಬಂದಾಗ ಜನ ಎಲ್ಲ ಹುಡ್ಕೊಂಡು ಬರುವಂತದ್ದೇ ಕೆಆರ್ ಮಾರ್ಕೆಟ್. ಯಾಕಂದ್ರೆ ಫ್ರೆಶ್ ತರಕಾರಿ, ಹಣ್ಣು, ಹೂಗಳೆಲ್ಲ ಸಿಗುತ್ತೆ. ಜೊತೆಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕೂಡ ಕಡಿಮೆ ಅಂತ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಹಬ್ಬದ ಪರ್ಚೇಸ್ ನ ಮಾಡ್ತಾರೆ. ಇನ್ನು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅಂತಹ ರೇಟ್ ಜಾಸ್ತಿ ಏನು ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಂದು 20-30 ರೂಪಾಯಿ ಅಂತರದಲ್ಲಿ ಹೆಚ್ಚಳ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ತರಕಾರಿ ಬೆಲೆ ತುಂಬಾನೇ ಕಮ್ಮಿ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಬೆಳಗಿನಿಂದ ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗಲೂ ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ನತ್ತ ಬಂದು ವ್ಯಾಪಾರದಲ್ಲಿ ತೊಡಗಿರುವಂತದ್ದು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿನ ಹೊಸ ವರ್ಷದ ಸಂಭ್ರಮ, ಅತಿ ದೊಡ್ಡ ಹಬ್ಬ ಇದು. ಹೀಗಾಗಿ ಈ ಹಬ್ಬದಲ್ಲಿ ಎಲ್ಲಾ ರೀತಿಯ ಪರ್ಚೇಸ್ ನ ಮಾಡಬೇಕು ಅಂತನೂ ಕೂಡ ಜನ ಬರ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದನೂ ಕೂಡ ಜನ ಕೆಆರ್ ಮಾರ್ಕೆಟ್ಗೆ ಬಂದು ಪರ್ಚೇಸ್ ನ ಮಾಡ್ತಾರೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.